ಹರೇ ಕೃಷ್ಣ. ಈಗ ನಿಮ್ಮ ಮುಂದೆ 11ನೇ ಅಧ್ಯಾಯವನ್ನು ಹೇಳುತ್ತೇನೆ. 11ನೇ ಅಧ್ಯಾಯದಲ್ಲಿ ಒಟ್ಟು 55 ಶ್ಲೋಕಗಳಿವೆ. ಮೊದಲಿಗೆ ಅದರ ಪ್ರಸ್ತಾವನೆ ಹೇಳಿ ನಂತರ 1ರಿಂದ 10 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಇದು ತುಂಬ ಮಹತ್ವವಾದ ಅಧ್ಯಾಯ, ಏಕೆಂದರೆ ಇದು ವಿಶ್ವರೂಪ ದರ್ಶನ ಯೋಗವಾಗಿದೆ. ವಿಶ್ವರೂಪ ದರ್ಶನ ಯೋಗವು ತನ್ನ ಒಂದಾನೊಂದು ಅಂಶದಲ್ಲಿಯೇ ಈ ಸಮಸ್ತ ಬ್ರಹ್ಮಾಂಡವು ನಿಂತಿರುವುದೆಂದು ಭಗವಂತನು ಹಿಂದಿನ ಅಧ್ಯಾಯದ ಅಂತ್ಯದಲ್ಲಿ ಹೇಳಿದ್ದನ್ನು ಕೇಳಿ ಆ ಸರ್ವಧಾರ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂಬ ಬಯಕೆಯಿಂದ ಅರ್ಜುನನು ಕೇಳುತ್ತಾನೆ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಚಿತಂ ಯತ್ವಯೋಕ್ತಂ ವಚಸ್ತೇನ ಮೋಹಯಂ ವಿಗತೋ ಮಮ. ಅರ್ಜುನನು ಹೀಗೆಂದನು, ಕೃಷ್ಣ ನನ್ನ ಮೇಲೆ ದಯೆಯಿಂದ ಉತ್ತಮವಾದ ರಹಸ್ಯವಾದ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸಿದೆ. ಅದರಿಂದ ನನ್ನ ಮೋಹಾಂಧಕಾರವು ನಾಶವಾಯಿತು. ಭವಪ್ಯೈಹಿ ಭೂತಾನಾಂ ಶ್ರುತ್ವೋ ವಿಸ್ತರಶೋ ಮಯಾ ತ್ವತ್ಕಮಲ ಪ್ರತ್ಯಕ್ಷ ಮಹಾತ್ಮಾಮಪಿ ಚಾವ್ಯಹಂ. ಹೇ ಕಮಲದಳ ನೇತ್ರ, ಭೂತಕೋಟಿಯ ಉತ್ಪತ್ತಿ ಪ್ರಳಯಗಳನ್ನು ಅಖಂಡವಾದ ನಿನ್ನ ಮಹಾತ್ಮೆಯನ್ನು ಸಹ ನೀನು ಹೇಳಿದ್ದನ್ನು ವಿಸ್ತಾರವಾಗಿ ಕೇಳಿದನು. ಏವಮೇತಮಧ್ಯಾತ್ಮಂ ಆತ್ಮಾನಂ ಪರಮೇಶ್ವರ ದೃಷ್ಟಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ನೀನು ಹೇಳಿದ್ದು ಅಕ್ಷರಶಃ ನಿಜವಾಗಿದೆ. ಪುರುಷೋತ್ತಮ, ಆ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ಕೋರುತ್ತೇನೆ. ಮನಸ್ಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಸ್ವಾಮಿ, ಅದನ್ನು ನೋಡಲು ಯೋಗ್ಯಕ್ಕೆ ನನಗಿರುವುದೆಂದು ನೀನು ತಿಳಿದರೆ ಹೇ ಯೋಗೇಶ್ವರ, ನಿನ್ನ ಅವ್ಯಯ ಸ್ವರೂಪವನ್ನು ನನಗೆ ತೋರಿಸು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋತಸಹಸ್ರಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಭಗವಂತನು ಹೀಗೆಂದನು, ಪಾರ್ಥ, ಪರಿಪರಿ ವಿಧಗಳಿಂದ 100,000 ನನ್ನ ದಿವ್ಯ ರೂಪಗಳನ್ನು ನೋಡು. ಪಶ್ಯಾದಿಶ್ಚಾನಿ ವಸುನ್ ರುದ್ರಾನ್ ಅಶ್ವಿನೌ ಮರತಸ್ತಥಾ ಬಹುನ್ನೇ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುತರನ್ನು, ಇವು ಎಂದೇಕೆ ಕೇಳದೆ ತಿಳಿಯದ ಅದ್ಭುತ ಚಿತ್ರಗಳನ್ನು ನೋಡು, ಪುನಃ ನೋಡು. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಚಾದ ಸಚರಾಚರಂ ಮಮ ದೇಹೆ ಗುಡಾಕೇಶ ಯಚ್ಚಾನ ದೃಷ್ಟಮಿಚ್ಛಸಿ. ಗೂಢಕೇಶ, ಜಡಚೇತನಾತ್ಮದ ಈ ವಿಶ್ವ ಜಗತ್ತು ಇದೋ ನನ್ನ ದೇಹದ ಯಾವುದೋ ಒಂದು ಮೂಲೆಯಲ್ಲಿದೆ. ಇನ್ನು ನೀನು ನೋಡಬೇಕೆಂದು ಬಯಸಿದ್ದೆಲ್ಲ ನೋಡು. ನತು ಮಾಂ ಶಕ್ಯೇಸೆ ದೃಷ್ಟಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೇಶ್ವರಂ. ನಿನ್ನ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ. ಅಯ್ಯ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ನನ್ನ ಅಲೌಕಿಕ ಯೋಗಶಕ್ತಿಯನ್ನು ನೋಡು. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ಚರಂ. ಸಂಜಯನು ಹೀಗೆ ಹೇಳಿದನು, ಹೇ ಧೃತರಾಷ್ಟ್ರ ಮಹಾರಾಜ, ಈ ವಿಧವಾಗಿ ಹೇಳಿ ಮಹಾಯೋಗೀಶ್ವರನಾದ
ಹರಿಯು ಉತ್ಕೃಷ್ಟವಾದ ತನ್ನ ಈಶ್ವರೀಯ ರೂಪವನ್ನು ಅರ್ಜುನನಿಗೆ ತೋರಿಸಿದನು. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಶನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನೇಕ ವಿಧಗಳಾದ ಮುಖಗಳಿಂದಲೂ ನೇತ್ರಗಳಿಂದಲೂ ಒಪ್ಪುವುದಾಗಿಯೂ ನೋಡುವುದಕ್ಕೆ ಮಹಾ ಅದ್ಭುತನಾಗಿಯೂ ಅಸಂಖ್ಯವಾದ ದಿವ್ಯಾಭರಣಗಳಿಂದ ಭೂಷಿತನಾಗಿಯೂ ಅನೇಕ ಆಯುಧಗಳನ್ನು ಧರಿಸುವುದನಾಗಿಯೂ ದಿವ್ಯಗಳವಾದ ವಸ್ತ್ರಮಾಲ್ಯಗಳಿಂದ ಸುಶೋಭಿತವಾಗಿಯೂ ದಿವ್ಯವಾದ ಗಂಧವನ್ನು ಲೇಪಿಸುವಾಗಿಯೂ ಆಶ್ಚರ್ಯಕರದಿಂದಾಗಿಯೂ ದೇವದಿವ್ಯ ಪಾನಾದಿಯಾಗಿಯೂ ಅನಂತವೂ ಸರ್ವತೋವ್ಯಾಪಕವಾಗಿಯೂ ಇರುವ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ಇದಿಷ್ಟು 1-10 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳಿದ್ದೇನೆ. ಮತ್ತೆ ನಿಮ್ಮ ಮುಂದೆ 11-20 ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತೇನೆ. ಅಲ್ಲಿವರೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ.